ಒಂದು ಟ್ರ್ಯಾಕಿಗೆ ಬರ್ತಾ ಇದೆ. ಪಾಷಾಣ ಮಾಡಿಬಿಡೋಣ ಅವರಿಬ್ರು ಲೈಫ್ನ. ಅಂದರೆ ಇಬ್ರು ಸಾಯಿಸ್ಬಿಡೋಣ ಅಂತೀಯಾ? ನೋ 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 ಜೀವ ಹೋಗೋದು ಮಾತ್ರ ಸಾವಲ್ಲ ಕಣೋ, ಜೀವಂತ ಶವ ಮಾಡಿಬಿಡ್ಬೇಕು ಅವರಿಬ್ರನ್ನ. ಅದು ನಮ್ಮ ಪ್ಲ್ಯಾನು. ಇದ್ರೂ ಸತ್ತಾಗಿರಬೇಕು. ಇನ್ನು ನಮ್ಮ ಕೈಲೇ ಆಗಲ್ಲ ಅಂತ ಹೇಳಿಬಿಟ್ಟು ಓಡ್ ಹೋಗಬೇಕು. ಇಬ್ರು ಓಡೋಗ್ಬೇಕಾ? ಅರ್ಥ ಆಯಿತು ಬಿಡು. ಹೋಗಲಿ, ಭುವನ್ ಒಬ್ಬನೇ ಓಡೋಗಂಗೆ ಮಾಡ್ತೀನಿ ಬಿಡು. ಹಾಂ, ಆಮೇಲೆ ಶ್ರದ್ಧಾ? ಶಿ ಈಸ್ ಆಲ್ ಯೋರ್ಸ್. ನೀನು ಅವಳನ್ನ ಏನು ಬೇಕಾದ್ರೂ ಮಾಡ್ಕೊ. ಹಲೋ, ಸಾಕು. ಇದೇನಿದು ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡ್ಯಾ? ನೀನು ಎಲ್ಲ ಅವಳು ಹಿಂದೆ ಬಿದ್ದು ನಮ್ಮ ಪ್ಲ್ಯಾನ್ನೆಲ್ಲ ಎಡವಟ್ಟು ಮಾಡಿಬಿಡ್ತೀಯ ಅನ್ನೋ ಭಯ ಇತ್ತು ಕಣೋ ನನಗೆ. ಅದು ಅಲ್ಲದೆ ನೀನೇನು ಅವಳನ್ನ ಕಟ್ಕೋಬೇಕಾಗಿತ್ತಾ? ಈ ಭುವ ನೋಡೋದ್ಮೇಲೆ ನೀನು ಆ ಶ್ರದ್ಧನ್ ಬಗ್ಗೆ ಮನಸ್ಸಲ್ಲಿ ಏನೇನು ಮಣ್ಗೆ ತಿಂತಿದ್ಯೋ ಅದನ್ನೆಲ್ಲ ನೀನು ಪೂರೈಸ್ಕೊ. ಆಮೇಲೆ ಸಾಕ್ಷಿ ಕೂಡ ಸಿಗಬಾರ್ದು. ಆ ಥರ ಅವಳನ್ನ ಮುಗಿಸ್ಬಿಡು. ಕಣೋ, ಮುಗಿಸ್ಬಿಡು. ಅಷ್ಟು ದೂರ ಹೋಗೋಕ್ಕೆ ಇನ್ನೂ ಟೈಮ್ ಬೇಕು ಊರ್ಮಿಳಾ? ಟೇಕ್ ಯರ್ ಓನ್ ಟೈಮ್ ಮೈ ಬಾಯ್. ಆದರೆ ಯಾವುದೇ ಕಾರಣಕ್ಕೂ ನೀನು ಮೈ ಮರಿಬೇಡ. ನಿನ್ನ ಗುರಿಯಿಂದ ಡಿಸ್ಟ್ರಾಕ್ಟ್ ಆಗಬಾರ್ದು. ಓಕೆನಾ? ಚಿಯರ್ಸ್. ಚಿಯರ್ಸ್. ಗುಡ್ ನೈಟ್. ಗುಡ್ ನೈಟ್. ಊರ್ಮಿಳಾ, ಆ ಭುವನ್ನ ನೀನು ಏನು ಬೇಕಾದರೂ ಮಾಡ್ಕೊ, ಅವನು ನನಗೆ ಲೆಕ್ಕಕ್ಕಿಲ್ಲ. ಆ ಶ್ರದ್ಧಾ ನನಗೆ ಸೈಡ್ ಡಿಶ್ ಇದ್ದಂಗೆ, ಉಪ್ಪಿನಕಾಯಿ ಥರ. ಊರ್ಮಿಳಾ, ನೀನು ನನಗೆ ನಥಿಂಗ್. ಇಲ್ಲಿ ನನಗೆ ನಾನೇ ಮುಖ್ಯ. ನಾನು ನನ್ನ ಗುರಿ ಚೇಂಜ್ ಆಗಿದೆ ಊರ್ಮಿಳಾ. ಆ ಶಂಕರಣ್ಣನ ಆಸ್ತಿ ಅಷ್ಟು ನಂದಾಗಬೇಕು. ಈ ಸಂಪ್ಗೆ ಹಳ್ಳಿಗೆ ನಾನು ಕಿಂಗ್ ಆಗಬೇಕು. ರಾಕಿ ಸಾಮ್ರಾಟ್, ರಾಕಿ ಮಹಾರಾಜ್. ಏನೋ ನಾನು ಹೊಡೆದೆ ಅಂತ ಅಲ್ಲೆಲ್ಲ ಕಣ್ಣೀರು ಹಾಕೊಂಡು ಹೋಗಿ ಹೇಳ್ತೀಯಲ್ಲ? ಹಾಂ, ಇವಾಗ ಹೇಳು, ಹೇಳಬೇಕಾ? ಏನನ್ನು ಕಾಟ ಕೊಟ್ಟಿದ್ದೀನಿ, ಎಲ್ಲದನ್ನು ಸಹಿಸ್ಕೊಂಡಿದ್ದೆ ತಾನೆ ಅಣಿವಾಗ? ಹಾಂ, ಏನೆಲ್ಲ ಡ್ರಾಮಾ ಮಾಡಿದೆ, ಎಲ್ಲದನ್ನು ತಡ್ಕೊಂಡಿದ್ದೆ ತಾನೆ. ಕೊನೆಗೆ ನನಗೆ ಸಿಕ್ಕಿದೆ. ಏನು ಸಿಕ್ತು ನನಗೆ? ಹೆಂಡತಿಗೆ ಹೊಡೆದೇನು ಹಣೆಪಟ್ಟಿನ? ಹಾಂ, ಹಣೆಪಟ್ಟಿನ? ನಾನೇನು ತನಗಿನ್ನು ಸರಿಯಾಗಿ ಗೊತ್ತಿಲ್ಲ. ಇವಾಗ ಹೇಳು, ಹೇಳು ಚಿಕ್ಕನಿಗಳಿಗೆ, ಹೇಳು ಹೇಳು ಹೇಳು. ಸುಳ್ಳು ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು. ಎಷ್ಟೇ ನಾನು ಕಾಡ್ತೀನೋ? ಹಾಂ, ಏನೋ ಪೊಗಳೋ ನಾಯಿ ಕಚ್ಚೋದಿಲ್ಲ ಅಂತ ಬಾಯಿ ಮುಚ್ಕೊಂಡಿದ್ರೆ, ಹಾಂ, ನಾನೇ ಹೊಡೆದೆ ಅಂತ ಹೇಳಿ ನನ್ನ ಮೇಲೆ ಅಪ್ಪದ ಬರೋಂಗೆ ಮಾಡ್ತೀಯ. ಅಪ್ಪದ ಹಾಂ, ನಿನ್ನ ಮೈ ಮುಟ್ಟಿದ್ದೀನ ನಾನು? ಸಾಯಿಸ್ಬಿಡ್ತೀನಿ. ತುಂಡು ತುಂಡ ಕತ್ತರಿಸಿ ಮೂಟೆ ಕಟ್ಟು ಬಿಸಾಕ್ಬಿಡ್ತೀನಿ. ಮೇಲೆ ಚೆನ್ನಾಗಿ ಕೇಳಿಸ್ಕೊ. ನನ್ನ ಶ್ರದ್ಧಾ ಮಧ್ಯೆ ಯಾರೇ ಬಂದರೂ ನಾನು ಸುಮ್ಮನಿರೋದಿಲ್ಲ. ಅಂಥದ್ರಲ್ಲಿ ನೀನು ಬಂದರೆ ನಾನು ಸುಮ್ಮನೆ ಇರ್ತೀರ. ನಾನು ಮನುಷ್ಯನಾಗಿರೋದಿಲ್ಲ. ಕರೆಕ್ಟಾಗಿ ಕೇಳಿಸ್ಕೊ. ಇನ್ಮೇಲಾದ್ರೂ ಬುದ್ಧಿ ಕಲಿ. ಇಲ್ಲ ಅಂದರೆ ದಿನ ಇದೇ ಥರ ಬಾಯಿ ಬಟ್ಟೆ ತುರ್ಕಿ ನಾ ಎಳ್ಪಿಡಿ ಹೊಡೆದಾಕ್ಬಿಡ್ತೀನಿ. ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ? ಹಾಂ, ಕೂತ್ಕೋ.
ಹಾಯ್ ಕೇಳಿಸ್ಕೊಳೆ. ಏಯ್, ನಾಳೆ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ನನಗೆ ಭುವನ್ ಹೊಡೆದ ಅಂತ ಏನಾದರೂ ಬಾಯಿ ಬಿಟ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಕೊಲೆ ಕೇಸಲ್ಲಿ ಜೈಲೊಳಗಿರ್ತೀನಿ. ಶ್ರದ್ಧಾ, ಯಾವಾಗ ಬಂದೆಮ್ಮ? ಮಾತಾಡ್ಸೋದಲ್ವಾ? ಧ್ಯಾನದಲ್ಲಿದ್ದೆ ನೋಡು, ಗೊತ್ತೇ ಆಗಲಿಲ್ಲ ಯಾವಾಗ ಬಂದೆ ಅಂತೇಳಿ. ಅದಕ್ಕೆ ನಾನು ನಿಮ್ಗೆ ಡಿಸ್ಟರ್ಬ್ ಮಾಡಿಲ್ಲ ಅಪ್ಪಾಜಿ. ಕಾಫಿ ತಗೊಳ್ಳಿ ಬನ್ನಿ. ಅಲ್ಲಮ್ಮ, ಕಾಫಿನ ಇಲ್ಲೇ ಇಟ್ಟು ಹೋಗೋದಲ್ವಾ? ತಗೊಂಡು ಕುಡಿತಾ ಇದ್ದೆ. ನಾನು ಧ್ಯಾನದಿಂದ ಎದ್ದಾಳೋ ತನಕ ಕಾಯ್ತಾ ಇದೆಯಲ್ಲ, ನೀನೊಳ್ಳೆ ನೋಡು. ಹಾಗೆ ನಾನು ಕಾಫಿ ಇಟ್ಟು ಹೋಗಿದ್ದಿದ್ರೆ ನೀವು ಧ್ಯಾನ ಮಾಡ್ತಾ ನಿಮ್ಮ ಮುಖದಲ್ಲಿತ್ತಲ್ಲ ದೈವತ್ವ, ಆ ಪ್ರಶಾಂತವಾದ ಕಳೆನ ನಾನು ನೋಡೋಕ್ಕಾಗ್ತಿತ್ತಾ? ನಿಮ್ಮನ್ನು ನೋಡ್ತಾ ನೋಡ್ತಾ ನಾನು ಅದು ಯಾವುದೋ ಧ್ಯಾನದಲ್ಲಿ ಮುಳುಗ್ಬಿಟ್ಟಿದೆ ಅನಿಸ್ತಿತ್ತು ಅಪ್ಪಾಜಿ. ಧ್ಯಾನದ ಶಕ್ತಿನೇ ಅದು ಕಣಮ್ಮ. ಈ ಕಳೆ ಇರೋದು, ದೈವತ್ವ ಇರೋದು ನನ್ನ ಮುಖದಲ್ಲೂ ಅಲ್ಲ, ನನ್ನಲ್ಲೂ ಅಲ್ಲ. ಧ್ಯಾನದ ದೈವಿಕ ಶಕ್ತಿ ಅದು. ಈ 15 ನಿಮಿಷದ ಧ್ಯಾನ ಮನಸ್ಸಿನಲ್ಲಿರೋ ಎಲ್ಲ ತಲ್ಲಣಗಳನ್ನು ನಿಯಂತ್ರಿಸಿಬಿಡುತ್ತೆ. ಮನಸ್ಸು ದುರ್ಬಲವಾಗಿದ್ದು ದೇಹ ಎಷ್ಟೇ ಸಬಲವಾಗಿದ್ದರೂ ಮನುಷ್ಯ ದುರ್ಬಲ ಅಂತಾರೆ. ಅದೇ ಮನಸ್ಸು ಸಬಲವಾಗಿದ್ದು ದೈಹಿಕವಾಗಿ ಅವನು ಅಂಗವಿಕಲನಾಗಿದ್ದರೂ ಜಗತ್ತನ್ನು ಬೇಕಾದರೂ ಕೇಳ್ತಾನೆ ಅವನು. ಹೌದು ಅಪ್ಪಾಜಿ, ಈ ಹಳ್ಳಿ ವಾತಾವರಣನೇ ಒಂಥರ ದೈವತ್ವ ತಂದುಕೊಟ್ಬಿಡುತ್ತೆ. ಅಂಥದ್ರಲ್ಲಿ ಈ ರೀತಿ ಧ್ಯಾನ ಎಲ್ಲ ಮೈಗೂಡಿಸ್ಕೊಂಡ್ರೆ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತಲ್ವಾ? ಕಾಫಿ ತಣ್ಣಗಾಗೋಗಿದೆ, ಬಿಸಿ ಮಾಡ್ಕೊಂಡು ಬರ್ತೀನಿ. ನೋಡಿದ್ಯಾ, ಈಗ ಇನ್ನೂ ಒಂದು ಕೆಲಸ ಬಿತ್ತು ನಿನಗೆ. ಅಯ್ಯೋ ಸರಿನಮ್ಮ. ಆಮೇಲೆ ಪೇಪರ್ ಯಾಕೆ ಇನ್ನೂ ಬಂದಿಲ್ಲ? ಗೊತ್ತಿಲ್ಲ ಅಪ್ಪಾಜಿ, ಬಹುಶಃ ಮಳೆ ಅಂತ ಬರಲಿಲ್ವೋ ಏನೋ. ಹೌದಾ? ಅಲ್ಲ, ಪೇಪರ್ ಓದದೇ ಇದ್ದರೆ ದಿನ ಶುರುವಾಗೋದಾದರೂ ಹೇಗೆ? ಒಂದು ಕೆಲಸ ಮಾಡಮ್ಮ, ಭುವನ್ಗೆ ಹೇಳಿ ಸುಬ್ಬಯ್ಯನ ಅಂಗಡಿಯಿಂದ ಬೇಗ ತರೋದಕ್ಕೆ ಹೇಳ್ಬಿಡಮ್ಮ. ಸರಿ, 1 ನಿಮಿಷದಲ್ಲಿ ಕಾಫಿನೂ ತರ್ತೀನಿ. ಸರಿ. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ.